ಕುರ್ಬಾ ಇದು ಅಂಡರ್ಲೈನ್ ಮಾಡ್ಕೊಡ್ರಿ. ಸಮಸ್ಯೆ ಏನಿದೆ, ಕಲಾದಗಿ, ಶಿರೂರ್, ಸಿಮ್ಮನಕೇರಿ, ನಂದಿಹಳ್ಳಿ, ಬೇವೂರು ಮತ್ತು ಗದ್ದನಕೇರಿ ಇವು ನನ್ನ ಎಕ್ಕವಾಗ್ತದೆ ಮೇಡಮ್. ಇಲ್ಲಿ ರೂರಲ್ ಬೆಲ್ಟ್ನಲ್ಲಿ ಇರುವ ಕಾನ್ಸ್ಟಿಟ್ಯೂನ್ಸಿಗಳು. ನೀವೇನು ನಿಮ್ಮ ವಿಜುವಲ್ಸ್ನಲ್ಲಿ ಬಾಗಲಕೋಟೆ ಶಹರದ ಏನು ವಿಜುವಲ್ಸ್ ಕಾಣ್ತಾ ಇದಾವಲ್ಲ, ಅಲ್ಲಿ ಬಿಜೆಪಿ ತುಂಬಾ ಆಕ್ಟಿವ್ ಇದೆ, ತುಂಬಾ ಅಂದ್ರೆ ತುಂಬಾ ಆಕ್ಟಿವ್ ಇದೆ. ಆದ್ರೆ ಗ್ರಾಮಾಂತರದಲ್ಲಿ ಏನಿದೆ ಅಲ್ಲ, ಅಲ್ಲಿ ವ್ಯವಸ್ಥಿತವಾಗಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಕೆಲಸ ನಡೀತಾ ಇದೆ. ಮತ್ತೆ ಗ್ರಾಮಾಂತರಗಳನ್ನು ಕಾನ್ಸಂಟ್ರೇಟ್ ಮಾಡಾರೆ. ಮೇಡಮ್, ಬಾಗಲಕೋಟೆ ಈಸ್ ಒನ್ ಆಫ್ ದ ಪ್ರಖರ ಹಿಂದುತ್ವದ ಸ್ಥಾನ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನೆ ಬಾಗಲಕೋಟೆಯಲ್ಲಿ ನಡೀತಾರಲ್ಲ, ಅಕ್ಕಪಕ್ಕದ ಎಲ್ಲರೂ ಕೂಡ ಅಲ್ಲಿ ಬರ್ತಾರೆ ಆ ಪಥಸಂಚಲನ ನೋಡ್ಲಿಕ್ಕೆ. ಎಷ್ಟು ಆದ್ರೆ ಕ್ಷಮೆ ಇರಲಿ, ಇಂಟರಪ್ಟ್ ಮಾಡ್ತಾ ಇದ್ದೀನಿ. ಗೋವಿಂದ ಕಾರಜೋಳ ಅವರು ನಮ್ಮ ಜೊತೆಯಲ್ಲಿ ಲೈವ್ ಕನೆಕ್ಟೆಡ್ ಇದ್ದಾರೆ. ಅವ್ರನ್ನ ಮಾತನಾಡ್ಸ್ಕೊಂಡು ವಾಪಸ್ ಬರ್ತೀನಿ. ಚಿತ್ತಾಲೆ ಸರ್, ನಮಸ್ಕಾರ. ಗೋವಿಂದ ಕಾರಜೋಳ ಸರ್, ನನ್ನ ಧ್ವನಿ ತಲುಪ್ತಾ ಇದೆ ಅಂತ ಭಾವಿಸ್ತಾ. ನಮಸ್ಕಾರ ಮೇಡಮ್. ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 4 ದಿನಗಳ ಕಾಲ ಬಾಗಲಕೋಟೆಯಲ್ಲೇ ನಿಂತು ಪ್ರಚಾರ ಮಾಡಿದ್ದಾರೆ. ಆದ್ರೂ ಕೂಡ ಬಿಜೆಪಿ ಕ್ಯಾಂಡಿಡೇಟ್ ಗೆಲ್ತಾರೆ ಅನ್ನೋ ವಿಶ್ವಾಸ ಯಾವ ಕಾರಣಕ್ಕೆ ಅಂತ ನೋಡಿ, ಸಿದ್ದರಾಮಯ್ಯನವರು ಮತ್ತು ಅವ್ರ ಸಚಿವ ಸಂಪುಟ ವಿಧಾನಸಭೆಗೆ ಬೀಗ ಹಾಕಿ ಬಾಗಲಕೋಟೆ ಚುನಾವಣೆಯಲ್ಲಿ ತೋಳ್ಬಲ ಮತ್ತು ಹಣಬಲದಿಂದ ಗೆಲ್ಲಬೇಕು ಅಂತ ಹೇಳಿ ಈಗಾಗಲೇ ಠಿಕಾಣಿ ಹೂಡಿದ್ದಾರೆ. ಸಿದ್ದರಾಮಯ್ಯನವ್ರು ಕೇವಲ 2 ದಿನ ದಾವಣಗೆರೆಗೆ ಹೋಗೋದು ಬಿಟ್ಟಿದ್ರೆ ಉಳಿದ ಎಲ್ಲ ಅವಧಿನೂ ಇಲ್ಲೇ ಇದ್ದಾರೆ. ಅವರು ಗೆಲುವಿಗೆ ಅವ್ರಿಗೆ ಆತ್ಮವಿಶ್ವಾಸ, ಹಣಬಲ ಮತ್ತು ತೋಳ್ಬಲ, ಅಧಿಕಾರ ದುರುಪಯೋಗ, ಸರ್ಕಾರಿ ಯಂತ್ರವನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು. ನಮಗಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಇದ್ದಾಗ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳು, ನಮ್ಮ ಅಂದಿನ ಶಾಸಕರು, ಮಾಜಿ ಶಾಸಕರು, ಇವತ್ತಿನ ಅಭ್ಯರ್ಥಿ ಆದ ಶ್ರೀ ವೀರಣ್ಣ ಚರತ್ನಮಠರವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಂದಿಟ್ಕೊಂಡು ನಾವು ಮತಯಾಚನೆ ಮಾಡ್ತಾ ಇದ್ದೇವೆ. ಜನ ರೋಷ ಹೋಗಿದ್ದಾರೆ. 3 ವರ್ಷ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ, ಸ್ವಜನ ಪಕ್ಷಪಾತ ಹೆಚ್ಚಾಗಿದೆ, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ. ಮನೆ ಬಿಟ್ಟು ಹೊರಗಡೆ ಹೋಗಿ ಬಂದಂತ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಮನೆಗೆ ಬಿಡ್ತಾರ ಅನ್ನೋದಲ್ಲ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ಕೊಲೆಗಳು ಜಾಸ್ತಿ ಆಗಿದೆ. 2028ಕ್ಕಿಂತಲೂ ಹೆಚ್ಚು ಈ 3 ವರ್ಷದ ಅವಧಿಯಲ್ಲಿ ರೈತರ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದಾರ. ಒಂದೇ ₹1 ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿಲ್ಲ. ಮತ್ತು ನಮ್ಮ SC ST ಅನುದಾನ 53,000 ಕೋಟಿ 3 ವರ್ಷದಲ್ಲಿ ದುರುಪಯೋಗ ಮಾಡ್ಕೊಂಡದ್ದು ಸಿದ್ದರಾಮಯ್ಯನವ್ರ ಸರ್ಕಾರ. ಹೀಗಾಗಿ ಇಷ್ಟೆಲ್ಲ ನಿಜವಾಗ್ಲೂ ಕಾಂಗ್ರೆಸ್ ಕಡೆಗೆ ನೆಗೆಟಿವ್ ಅಂಶಗಳಿದ್ರೆ ಬಿಜೆಪಿ ಯಾಕೆ ಉಚ್ಚಾಟಿತ ನಾಯಕನನ್ನ ಕರ್ಕೊಂಡ್ ಬಂದು ಪ್ರಚಾರ ಮಾಡಿಸುವಂತಹ ಅನಿವಾರ್ಯ ಪರಿಸ್ಥಿತಿಗೆ ಹೋಗ್ಬಿಟ್ಟಿದೆ? ವಿಜೇಂದ್ರ ಅವರ ಲೀಡರ್ಶಿಪ್ ಬಗ್ಗೆ ನಂಬಿಕೆ ಇಲ್ವಾ? ಕೇಳಿ, ನಾವು ಯಾರಿಗೂ ಬರ್ಬೇಕು ಅಂತ ಹೇಳಿಲ್ಲ. ಯಾರು ನಮ್ಮ ಪಕ್ಷದ ಬಗ್ಗೆ ವಿಶ್ವಾಸ ಇದೆ, ಯಾರು ನಮ್ಮ ವೀರಣ್ಣ ಚರಂತಿಮಠರ ಕೆಲಸ ಕಾರ್ಯಗಳನ್ನ ನೋಡಿದ್ದಾರೆ ಅಂತವ್ರು ಎಲ್ಲರೂ ಬಂದು ನಮಗ್ ಸಹಾಯ ಮಾಡ್ತಾ ಇದ್ದಾರ. ಅನೇಕ ಜನ ಕಾಂಗ್ರೆಸ್ನವ್ರು ಇದ್ದವ್ರು ಕೂಡ ನಿಮ್ಮ ಸರ್ಕಾರ ಇದ್ದಾಗ ಒಳ್ಳೆ ಕೆಲಸ ಮಾಡಿದ್ರಿ, ವೀರಣ್ಣ ಚರಂತಿಮಠರೊಬ್ರು ದಕ್ಷ ಪ್ರಾಮಾಣಿಕ ಅಂತ ಹೇಳಿ ನಮಗ್ ಸಹಾಯ ಮಾಡ್ತಾ ಇದ್ದಾರ. ಚುನಾವಣೆ ಇದು. ಬಟ್ ಯತ್ನಾಳ್ ಅವರನ್ನ ವಾಪಸ್ ಪಕ್ಷಕ್ಕೆ ಕರೆಸ್ಕೊಳ್ಳೋಕೆ ಬಾಗಲಕೋಟೆ ಒಂದು ರಹದಾರಿ ಆಗತ್ತೆ ಅನ್ನೋ ಮಾತು ಕೂಡ ಕೇಳೋಕ್ ಸಿಗ್ತಾ ಇದೆ. ವಿಜೇಂದ್ರ ಅವರು ಕೂಡ ಸಾಫ್ಟ್ ಆಗಿ ಮಾತನಾಡ್ತಿದ್ದಾರೆ ಯತ್ನಾಳ್ ಅವ್ರ ಬಗ್ಗೆ. ನೋಡಿ, ನೀವು ಅದನ್ನ ಬಿಟ್ಬಿಡಿ. ನಂಬುದು ರಾಷ್ಟ್ರೀಯ ಪಕ್ಷ. ಏನೇ ನಿರ್ಣಯಗಳಾಗಬೇಕಾದ್ರೆ ರಾಷ್ಟ್ರ ಮಟ್ಟದಲ್ಲಿ ಆಗ್ತದ. ನಮ್ಮ ಬಿಜಾಪುರದ ಹಿಂದಿನ ಶಾಸಕರು, ಅವರು ಹಿಂದೆ ಕೇಂದ್ರ ಸಚಿವರಾಗಿದ್ದಂಥವ್ರು, ಸಚಿವರಾಗಿದ್ದಷ್ಟೇ ಅಲ್ಲ ಶಾಸಕರಾಗಿಯೂ ಕೆಲಸ ಮಾಡಿದಂತವ್ರು. ಅವ್ರ ಬಗ್ಗೆ ಯಾವುದೇ ನಿರ್ಣಯ ಕೈಗೊಳ್ತಕ್ಕಂತ ಅಧಿಕಾರ ರಾಜ್ಯ ಪಕ್ಷಕ್ಕಿಲ್ಲ. ಅದು ರಾಷ್ಟ್ರೀಯ ಪಕ್ಷ,
ರಾಷ್ಟ್ರೀಯ ಪಕ್ಷದವ್ರು ಕಾಲಕ್ಕೆ ಏನ್ ಬೇಕೋ ಅದ್ರ ನಿರ್ಣಯಗಳನ್ನು ಮಾಡ್ತಾ ಇರ್ತಾರೆ. ಬಟ್ ಯತ್ನಾಳ್ ಅವ್ರ ಮಾತೆ ಗೊಂದಲಕ್ಕೆ ಕಾರಣವಾಗ್ಬಿಡುತ್ತಾ ಬಿಜೆಪಿ ಕಾರ್ಯಕರ್ತರಲ್ಲಿ ಅಂತ ಇಲ್ಲ, ಒಂದ್ ಕಡೆ ಅದೆಲ್ಲ ಹೇಳ್ತಾರೆ, ಏನಿಲ್ಲ. ಇದೊಂದ್ ಪ್ರಶ್ನೆ ಏನಿಲ್ಲ. ಪೂರ್ತಿ ಯಾಕೆ ಅಂತ ಹೇಳ್ತೀನಿ ಸರ್. ಕೇಳ್ಬಿಡಿ, ಒಂದ್ ಕಡೆ ಕೇಳ್ಬಿಡಿ. ಹೇಳ್ತಾರೆ ಹಿಂದುತ್ವದ ಆಧಾರದಲ್ಲಿ ಬಿಜೆಪಿಗೆ ವೋಟ್ ಹಾಕ್ತಾರೆ ಅಂತ, ಮತ್ತೊಂದ್ ಕಡೆ ಹೇಳ್ತಾರೆ ಅಪ್ಪಾಜಿ ನನ್ನ ಪಕ್ಷಕ್ಕೆ ವಾಪಸ್ ಕರ್ಕೊ ಅಂತ ನಾನು ಈ ಜಾಯಮಾನದಲ್ಲಿ ಹೇಳಲ್ಲ ಅಂತ. ಅಂದ್ರೆ ಬಿಜೆಪಿ ಪಕ್ಷವಾಗಿ ವೋಟ್ ಹಾಕ್ಬೇಕಾ ಚರಂತಿ ಮಠ ಅವ್ರಿಗೆ, ಅಥವಾ ವಿಜಯೇಂದ್ರ ಅವರು ಕೂಡ ಬಂದ್ ಕ್ಯಾಂಪೇನ್ ಮಾಡ್ತಿದ್ದಾರೆ, ಯಡಿಯೂರಪ್ಪನವರು ಬಂದ್ ಕ್ಯಾಂಪೇನ್ ಮಾಡ್ತಿದ್ದಾರೆ, ಇದ್ರ ವಿರುದ್ಧವಾಗಿ ಯತ್ನಾಳ್ ಮಾತನಾಡ್ತಿದ್ದಾರೆ. ಮೇಡಮ್ ಕೇಳಿ, ಚುನಾವಣೆಗೆ ನಿಂತವ್ರು ಎಲ್ಲರ ಮತವನ್ನು ಕೇಳ್ಬೇಕಾಗ್ತದ. ನಮ್ಮ ವಿರುದ್ಧ ನಿಂತಂತ ಅಭ್ಯರ್ಥಿ ಉಮೇಶ್ ಮೇಟಿ ಅವ್ರ ಮನೆಗೆ ಹೋಗಿ ನಾವು ಮತ ಕೇಳಿದೀವಿ. ಚುನಾವಣೆ ನಿಂತಾಗ ಎಲ್ಲರದು ಯಾರ ಹತ್ರ ಓಟ್ ಇದೆ ಅವ್ರೆಲ್ಲರೂ ನಮಗೆ ಮಹತ್ವದವ್ರೆ, ಅವ್ರೆಲ್ಲರಿಗೂ ನಾವು ವಿನಂತಿಯನ್ನು ಮಾಡ್ತೀವಿ. ನಾನು ಈ ಜಾತಿ ಸಮೀಕರಣದ ಬಗ್ಗೆ ಕೂಡ ಪ್ರಶ್ನೆ ಮಾಡಬೇಕು ಸರ್. ಅದಕ್ಕಿಂತ ಮುಂಚೆ ಯತ್ನಾಳ್ ಅವರ ವಿಚಾರದಲ್ಲಿ ಲಾಸ್ಟ್ ಪ್ರಶ್ನೆ ನನ್ಗೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಾಯಲ್ಲಿ ಯತ್ನಾಳ್ ಅವ್ರ ವಿಚಾರ ಪದೇ ಪದೇ ಬರ್ತಾ ಇದೆ. ಅಂದ್ರೆ ವಿಜಯೇಂದ್ರ ಅವರನ್ನ ಗಣನೆಗೆ ತೆಗೆದುಕೊಂಡಿಲ್ಲ. ಪ್ರಚೋದನೆ ಮಾಡ್ತಕ್ಕಂತ ಮಾತುಗಳನ್ನ ಸಿದ್ದರಾಮಯ್ಯನವ್ರು ಆಡಿದ್ರೆ ಅದನ್ನ ಲೆಕ್ಕಕ್ಕೆ ತಗೋಬೇಕಾಗಿಲ್ಲ. ಇವತ್ತು ನಮಗೆ ಚುನಾವಣೆ ಮುಖ್ಯ, ಅವೆಲ್ಲವೂ ನಗಣ್ಯ. ಸರಿಯಾ ಸರ್. ಇಲ್ಲಿ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಲಿಂಗಾಯತ ಓಟ್ಗಳು ಪ್ರಾಮಿನೆಂಟ್ ಅನ್ಸಿದ್ರು ಕೂಡ ಹಿಂದುಳಿದ ಸಮುದಾಯಗಳು, SC ST ಕುರುಬ ಸಮುದಾಯ, ಅದರ ಜೊತೆಯಲ್ಲಿ ಮುಸಲ್ಮಾನ್ ಓಟ್ಗಳು, ಇದೆಲ್ಲವನ್ನ ಇನ್ ಕೇಸ್ ಗಳಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿ ಆದ್ರೆ ಬಿಜೆಪಿಯ ಪ್ಲಸ್ ಪಾಯಿಂಟ್ ಏನ್ ಉಳಿತು ಸರ್? ಕೇವಲ ಲಿಂಗಾಯತ ಮತಗಳ ಅವಲಂಬನೆ ಮಾತ್ರನಾ ಅಂತ ಹೇಳಿ. ನಿಮಗೆ ಯಾಕೋ ಸರಿಯಾಗ ಅನಾಲಿಸಿಸ್ ಮಾಡ್ಲಿಕ್ಕೆ ಆಗಿಲ್ಲ ಅಂತ ತಿಳ್ಕೊತೀನಿ ನಾನು. ನಮ್ಮ ರಾಷ್ಟ್ರೀಯ ನಾಯಕರು, ಈ ದೇಶದ ಸನ್ಮಾನ್ಯ ಪ್ರಧಾನ ಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರು, ಅವ್ರಕ್ಕಿಂತಲೂ ಹಿಂದುಳಿದ ನಾಯಕ ಯಾರೂ ಇಲ್ಲ. ಕಳಂಕ ರಹಿತ ದಕ್ಷ ಆಡಳಿತಗಾರ. ಅಷ್ಟೇ ಅಲ್ಲ, ಇಡೀ ಪ್ರಪಂಚದ ಎಲ್ಲ ದೇಶಗಳವರು ಕೂಡ ಮೋದಿ ಅವರ ನಾಯಕತ್ವವನ್ನು ಕೊಂಡಾಡ್ತಾ ಇದ್ದಾರೆ. ಮೋದಿ ಅವರು ನಮ್ಮ ದೇಶಕ್ಕೆ ಬರ್ಬೇಕು ಅಂತೇಳಿ ರತ್ನಗಂಬಳಿ ಆಸೆ ಕರಿತಾ ಇದ್ದಾರ. ಅವ್ರಕ್ಕಿಂತಲೂ ಶ್ರೇಷ್ಠ ನಾಯಕರು ಈ ದೇಶದಲ್ಲಿ ಹಿಂದುಳಿದ ನಾಯಕರು ಯಾರು ಇಲ್ಲ. ಬಟ್ ಬೈ ಎಲೆಕ್ಷನ್, ಅದರಲ್ಲೂ ಕಂಪ್ಲೀಟ್ಲಿ ಲೋಕಲೈಸ್ಡ್ ಎಲೆಕ್ಷನ್ ನಡೀತಿರೋ ಸಂದರ್ಭದಲ್ಲಿ ಲೋಕಲ್ ಲೀಡರ್ಸ್ ಕೂಡ ಮುಖ್ಯ ಆಗ್ತಾರಲ್ಲ ಸರ್. ಹಿಂದುಳಿದ ವರ್ಗಗಳ ಮತ ಸೆಳಿಲಿಕ್ಕೆ ಕಾಂಗ್ರೆಸ್ನಿಂದ ಅಖಾಡಕ್ಕಿಳಿದಿರೋದು ಸತೀಶ್ ಜಾರಕಿಹೊಳಿ ಅವರು. ಈ ಜಾತಿ ಸಮೀಕರಣದ ಲೆಕ್ಕಾಚಾರದಲ್ಲಿ ಅವರ ಶಿಗ್ಗಾಳಿಯಲ್ಲಿ ಹೇಗ್ ಪ್ರೂವ್ ಮಾಡಿದ್ದಾರೆ? ಅವರ ಲೆಕ್ಕಾಚಾರಗಳು ಹೇಗ್ ಪ್ರೂವ್ ಆಗಿದೆ? ಹೇಳಿ ಮೇಡಮ್, ಇವ್ರು ಎಲ್ಲರ್ಕಿಂತಲೂ ಸೀನಿಯರ್ ಮನುಷ್ಯ. ನಾ ಹಿಂದುಳಿದವ ಅಲ್ಲೇನು? ನಾನ್ ಹಿಂದುಳಿದವ ಅಲ್ಲ, ಅವ್ರ ಅಷ್ಟೇ ಹಿಂದುಳಿದವ್ರು ಕಾಣ್ತಾರ ನಿಮಗ. ನಾನ್ ಹಿಂದುಳಿದವ ಇದ್ದೇನೆ, ಎಲ್ಲರಿಗಿಂತಲೂ ಹಿಂದುಳಿದ ಜಾತಿಗೆ ಸೇರಿದವ ಇದ್ದೇನೆ. ನನ್ನ ಜನಾಂಗ ಇವತ್ತಿಗೂ ಕೂಡ ರಸ್ತೆ ಮೇಲೆ ಕೂತ್ ಚಪ್ಪಲಿ ಹೊಲಿತಾರ, ಬಸ್ ಸ್ಟ್ಯಾಂಡ್ ಮುಂದ ಕಿರಾಣಿ ಅಂಗಡಿ ಮುಂದೆ ಕೂತ್ ನನ್ನ ಜನ ಬೂಟ್ ಪಾಲಿಶ್ ಮಾಡ್ತಾರ. ನನ್ನ ಜನ ಇವತ್ತು ಸ್ಕ್ಯಾವೆಂಜರ್ಸ್ ಆಗಿ ಕೆಲಸ ಮಾಡ್ತಾರ, ಪಾಯ್ಖಾನೆಗಳನ್ನ ತೊಳಿತಾರ, ಕಕ್ಕಸಗಳನ್ನ ಸ್ವಚ್ಛ ಮಾಡ್ತಾರ. ನನ್ನ ಜನ ಅವರು ಆ ವರ್ಗದಿಂದ ಬಂದೇನಿ. ನನಗಿಂತಲೂ ಹಿಂದುಳಿದ ನಾಯಕರು ಯಾರಿಲ್ಲ. ಸೊ ಈಗ ಯಡಿಯೂರಪ್ಪನವರು ಹೇಳ್ತಿದ್ದಾರೆ 10,000 ಮತಗಳ ಅಂತರದಿಂದ ಗೆಲುವು ನಿಶ್ಚಿತ ಅಂತ ಬಾಗಲಕೋಟೆಯಲ್ಲಿ. ನಿಮ್ ಅಂದಾಜ್ ಏನ್ ಸರ್? ಆನ್ ಗ್ರೌಂಡ್ ವರ್ಕ್ ಮಾಡ್ತಿದ್ದೀರಿ, ಇನ್ಚಾರ್ಜ್ ಇದ್ದೀರಿ, ನಿಮ್